ಸುಳ್ಳು ನಕಲಿ ದಾಖಲೆಗಳು ಸೃಷ್ಟಿಸಿಕೊಂಡು ನಮ್ಮ ಸ್ವಾಧೀನದಲ್ಲಿರುವ 1 ಎಕರೆ 10 ಗುಂಟೆ ಜಮೀನಿನಲ್ಲಿ ದೌರ್ಜನ್ಯವಾಗಿ ಶೆಡ್ಗಳನ್ನು ನಿರ್ಮಿಸಿರುವ ಭೂಗಳ್ಳರ ವಿರುದ್ಧ ಶಿಸ್ತು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಇಂದು ಸರ್ಜಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರಿಗೆ ನಮ್ಮ ಕುಟುಂಬ ಸದಸ್ಯರು ಮನವಿ ಸಲ್ಲಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಪಂಡಿತನ ಅಗ್ರಹಾರ ಗ್ರಾಮದ ಬೇಗಂ ಜಾನ್ ರವರ ಕುಟುಂಬದ ಸದಸ್ಯರ ನಾವು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು ನಾವು ಗ್ರಾಮದ ಸರ್ವೆ ನಂಬರ್ 92ರಲ್ಲಿ 1 ಎಕರೆ 10 ಗುಂಟೆ ಜಮೀನು ಮೂಲತಃ ಗೋಮಾಳ ಜಾಗವಾಗಿದ್ದು ಸುಮಾರು 35 ವರ್ಷಗಳಿಂದ ನಮ್ಮ ಅಣ್ಣ ತಮ್ಮಂದಿರು ಸಿರಾಜ್ ಬೇಗ್ ಮತ್ತು ನಮ್ಮ ಕುಟುಂಬದ ಸಾಗುವಳಿ ಮಾಡಿಕೊಂಡು ಸ್ವಾಧೀನದಲ್ಲಿದ್ದೇವೆ. ನಾವು ಸರ್ಕಾರಕ್ಕೆ ಮಂಜೂರಾತಿಗಾಗಿ 27/11/1998ರಲ್ಲಿ ನಮೂನೆ 53ರಲ್ಲಿ ಅರ್ಜಿ ಸಲ್ಲಿಸಿ 1 ಎಕರೆ 10 ಗುಂಟೆ ಜಮೀನು ನನ್ನ ಹೆಸರಿಗೆ ಸರ್ಕಾರದ ಕಂದಾಯ ಅಧಿಕಾರಿಗಳಿಂದ ವ್ಯಾಲಿಡೇಟ್ ತಾಲೂಕು ತಹಸೀಲ್ದಾರ್ ಹಾಗೂ ಭೂಮಾಪಕರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಸರ್ಕಾರವು ಆದೇಶ ನೀಡಿದೆ. 1999-2000 ಭೂ ಮಂಜೂರಾತಿ ಎಲ್ಲಾ ದಾಖಲೆಗಳು ತಾಲೂಕು ಕಚೇರಿಯಲ್ಲಿ ದೊರಕುತ್ತದೆ ಅಂತ ಆದೇಶ ನೀಡಿದ್ರು. ಆದರೆ ಸುಮ್ಮನೆ ಅಕ್ಕಪಕ್ಕದ ಗ್ರಾಮಸ್ಥರು ಕಿಡಿಕೇಡಿಗಳು ನಮ್ಮ ಜಮೀನಿಗೆ ಬಂದು ಈ ಜಾಗ ನಮ್ಮದು ಅಂತ ದಾಖಲೆ ಸೃಷ್ಟಿ ಮಾಡಿಕೊಂಡು ಬೆದರಿಕೆ ಹಾಕುತ್ತಿದ್ದಾರೆ. ಕೂಡಲೇ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಸರ್ಜಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಸಮಸ್ಯೆ ಅಂತಂತಂದ್ರೆ ಏನಾಗಿದೆ, ಈಗ ಏನು ಒಂದು ಬೇಗಂ ಜಾನ್ ಅಂತ ಹೇಳಿ ಒಂದು ಫಲಾನುಭವಿ ಏನಿದ್ದಾರೆ 40 ವರ್ಷಗಳಿಂದ ಅದು ಸ್ವಾಧೀನ ಅನುಭವದಲ್ಲಿ ಉಳುಮೆ ಮಾಡ್ತಾರೆ, ವ್ಯವಸಾಯವನ್ನು ಮಾಡ್ತಿದ್ದಾರೆ. ಇದು ಪಕ್ಕ ಅದೇ ಗ್ರಾಮದ ವ್ಯಕ್ತಿ ಏನು ಯಲ್ಲಪ್ಪ ಅನ್ನೋರು ಏನಿದ್ದಾರೆ, ಯಲ್ಲಪ್ಪ ಅನ್ನೋರು ಏನಿದ್ದಾರೆ ಇದು ನಮಗೆ ಸೇರ್ಲಾಗಿರ್ತಕ್ಕಂಥ ಜಾಗ ಅಂತ ಹೇಳಿ ಸಂಪೂರ್ಣವಾಗಿ ಆ ಜಾಗನ ಆಕ್ರಮಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ವಿ. ನಾನು ಮತ್ತೆ ನಮ್ಮ ಏನು KPCC ಸದಸ್ಯರಂತ ಸ್ವಾತಂತ್ರ್ಯ ಹೋಗಿತ್ತು ಅದನ್ನು ಕರೆಸಿ ನಾನು ಮಾತಾಡೋಂಥ ಸಂದರ್ಭದಲ್ಲಿ ಆಯ್ತು, ಇನ್ನು ಮುಂದೆ ಯಾವುದೇ ತರ ಪ್ರೋಗ್ರೆಸ್ ಆಗೋದು ಬೇಡ, ಇಬ್ಬರಿಗೂ ನ್ಯಾಯ ಒದಗಿಸ್ಕೊಳಂತ ಕೆಲಸ ನಾವು ಮಾಡೋಣ. ಈಗ ಏನ್ ರೆವಿನ್ಯೂ ಇಲಾಖೆ ಇದೆ, ರೆವಿನ್ಯೂ ಇಲಾಖೆ ಒಳಗಡೆಗೆ ಈ ತಹಸೀಲ್ದಾರ್ ಇರ್ಬೋದು, ಮತ್ತೆ ವಿಲೇಜ್ ಅಕೌಂಟೆಂಟ್ ಹಾರ ಇರ್ಬೋದು, ಮತ್ತೆ ಇವ್ರಿಗೆಲ್ಲರಿಗೂ ಕೂಡ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಕೊಟ್ಟಂತ ಸಂದರ್ಭದಲ್ಲಿ ಸರ್ವೆಗೆ ಹಾಕಿದ್ದಾರೆ. ಆ ಸರ್ವೆ ಮಾಡಿ ಗುರುತಿಸ್ಕೊಳೋವರೆಗೂ ಇವರು ತಾಳ್ಮೆಯಿಂದ ಇರ್ತಾ ಇಲ್ಲ, ಯಾರು ಯಲ್ಲಪ್ಪ ಅನ್ನೋ ವ್ಯಕ್ತಿ ಇರ್ತಿಲ್ಲ. ಅದರಲ್ಲಿ ಏನಾಗಿದೆ ಅಂತ ಹೇಳಿ ಗ್ರಾಮದಿಂದ ಬೇರೆ ಗ್ರಾಮದಿಂದ ವಲಸೆ ಬಂದು ಅಲ್ಲಿ ಏನು ವೆಂಕಟೇಶ್ ಅಂತ ಒಬ್ಬ ವ್ಯಕ್ತಿ ಎಲ್ಲರೂ ಜಾತಿ ಮಧ್ಯೆ ಎತ್ಕಟ್ಟಂತ ಕೆಲಸ ಮಾಡ್ತಾ ಇದೆ. ಆತನಿಗೆ 1-2 ಸಾರಿ ನಾನು ಮೌಖಿಕವಾಗಿ ಮಾತಲ್ಲಿ ಹೇಳಿದ್ದೇನೆ, ಬೇಡಪ್ಪ ಇದು ವಿಚಾರ ಗ್ರಾಮದಲ್ಲಿ ಒಟ್ಟಾಗಿ ಜೀವನ ಮಾಡೋಂತ ವಿಚಾರ, ಇಲ್ಲಿ ಮುಸಲ್ಮಾನ್ ಬೇರೆ ಅಲ್ಲ, ದಲಿತ ಬೇರೆ ಅಲ್ಲ, ಎಲ್ರು ಕೂಡ ಸಹಬಾಳ್ವೆ ಅಂತ ಜೀವನ ಮಾಡ್ಕೊಂತ ಇದ್ದಾರೆ. ಅವ್ರ ಮಧ್ಯೆ ಬೆಂಕಿ ಬಿರುಗಾಳಿ ಆಗೋದು ಬೇಡ ಅಂತೇಳಿ ಅದನ್ನು ವಾರ್ನಿಂಗ್ ಮಾಡಿ ಕಳಿಸ್ಕೊತಿದ್ವಿ. ಅಂತ ಸಂದರ್ಭದಲ್ಲಿ ಅವರ ಒಂದು ಒತ್ತಡದಿಂದ ಈ ಒಂದು ಅಕ್ರಮ ಪ್ರವೇಶ ಏನು ಇವಾಗ ಬೇಗಂ ಜಾನ್ ಅಂತ ಏನಿದೆ 1 ಎಕರೆ 10 ಗುಂಟೆ ಜಮೀನ್ ಏನಿದೆ, ಆ 1 ಎಕರೆ 10 ಗುಂಟೆ ಜಮೀನ್ ಒಳಗಡೆ ಅವರು 40 ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಕೆಲವು ಸಂಬಂಧಪಟ್ಟಂತ ದಾಖಲಾತಿಗಳಿದ್ದಾವೆ. ಆ ಹಕ್ಕುಪತ್ರ ಕೊಡುವಂತ ವಿಚಾರ ಬಂದಾಗ ಆ ಹಕ್ಕುಪತ್ರದಲ್ಲಿ ಯಾವುದೇ ತರದ ಅಧಿಕಾರಿಗಳ ತಪ್ಪಿನಿಂದ ಅದು ನಿಂತಿದೆ, ವಿಳಂಬ ಆಗಿದೆ. ಈಗ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಅಲ್ಲಿ ಅಧಿಕಾರಿಗಳಿಗೆ ಸಮನ್ಸ್ ಹೋಗಿದೆ. ಆ ವಿಚಾರವಾಗಿ ಅಧಿಕಾರಿಗಳು ಬಂದು ಏನು ಉತ್ತರ ಹೇಳಿಕೆ ಯಾವ ತರ ಕೊಡ್ತಾರೋ, ಇಲ್ಲ ಹಕ್ಕುಪತ್ರ ಕೊಡಿ ಅಂತ ಹೇಳಿ ಸರ್ಕಾರ ಕೋರ್ಟ್ ಆದೇಶ ಮಾಡ್ತೋ ಅದು ಗೊತ್ತಿಲ್ಲ. ಒಂದ್ ಸ್ವಲ್ಪ ದಿನ ಕಾಲಾವಕಾಶ ಬೇಕಾಗುತ್ತೆ. ಏನು ಸರ್ವೆ ಮಾಡ್ಬೇಕು, ಆ ಸರ್ವೆ ಮಾಡಿರ್ತಕ್ಕಂಥದ್ದು ಯಲ್ಲಪ್ಪ ಅವ್ರಿಗೆ ಏನು ಸೇರ್ಬೇಕಾಗಿದ್ರೆ ಅದು ತಗೊಂಡು ಈ ಏನು ಬೇಗಂ ಜಾನ್ 1 ಎಕರೆ 10 ಗುಂಟೆ ಜಮೀನ್ ಏನಿದೆ ಅದಕ್ಕೆ ಅಕ್ರಮ ಪ್ರವೇಶ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋ ವಿಚಾರ ಅವ್ರ ಗಮನಕ್ಕೆ ತಂದಿದ್ದೀವಿ. ಆದ್ರೂನು ಸಣ್ಣ ಪುಟ್ಟ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಮತ್ತೆ ಕಾಂಪೌಂಡ್ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಅವರು ಮಂತಂದವ್ರಿಗೆ ಕರೆದು ನಾನು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗಾಗ ನಾವು ನಿಲ್ಲಿಸ್ತೀವಿ, ಆಯ್ತು ನಾವು ತೆರವುಗೊಳಿಸಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ನಮ್ಮ ದೇಶದ ಇಲಾಖೆ ವತಿಯಿಂದ ಕೂಡ ಒಪ್ಪಿಕೊಂಡಿದ್ದಾರೆ. ಸೊ ಹಂಗಾಗಿ ಅದಾಗುತ್ತೆ ಅಂತ ಹೇಳಿ ನಾನು ಒಂದು ನಂಬಿಕೆ. ನಾವೇದಿದ್ದು ನಮ್ಗೆ ಬಂದು ಗಲಾಟ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಮುಂಚೆ ಕೊಡ್ತಾ ಇದ್ದಾರೆ. ನಾವು ಒಂದಿನ ಕಂಪ್ಲೀಟ್ ಕೊಟ್ಟಿದ್ರಿ. ಇವಾಗ ಸಮಸ್ಯೆ ಏನಿಲ್ಲ, ನಮ್ ಜಾಗ ಅಂತ ಬಂದು ಅವ್ರು ಬೇರೆಯವ್ರಿಗೂ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಯಾವ ತರ ತೊಂದರೆ ಕೊಡ್ತಾ ಇದಾರೆ? ಆ ತರದ ಹಂಗೆ ಗಲಾಟೆ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಮನೆ ಕುತ್ತೂರು ಪಂಚಾಯತಿಯಿಂದ ಮಾತಾಡ್ತೀವಿ, ನಾವು ಇರಲ್ಲ ಮಾತಾಡೋಣ ಅಂದ್ರು. ಇದೇ ಫೋರ್ಜರಿ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಇದ್ ಮಾಡ್ಕೊಂಡು ಕೆಲಸ. ಸರ್ ಇವತ್ತು ನಿಮ್ ಜಾಗ ಅಂತ ಇದೀರಾ, ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಎವಿಡೆನ್ಸ್ ಯಾರ ಹೆಸರಲ್ಲಿ ಇದೆ? ಏನಿದೆ? ಬೇಗಂ ಜಾನ್ ಹೆಸರಲ್ಲಿ. ಬೇಗಂ ಜಾನ್ ಹೆಸರಲ್ಲಿ ಕೇಸ್ ನಡೀತಾ ಇದೆ. ಎಲ್ಲ ಎಷ್ಟು ವರ್ಷದಿಂದ ಕೇಸ್ ನಡೀತಾ ಇದೆ? ಕೇಸ್ ಮೊನ್ನೆ ಹಾಕಿದ್ದು, ಅದು 1 ವರ್ಷ ಆಯ್ತು. ಇಲ್ಲ ಲೋಕಲ್ ಲೀಡರ್ಗಳ ನಿಮ್ಗೆ ತೊಂದರೆ ಕೊಡ್ತಾ ಇರೋದು ನಮ್ಮೂರವ್ರೆ.
ನಿಮ್ಮೂರವ್ರೆ ಇವಾಗ ಅದೇ ಸರ್ವೆ ನಂಬರ್ ಹಿಂದೆಗಡೆ ಅಕ್ಕಪಕ್ಕ ಯಾರಾದ್ರೂ ಜಮೀನ್ ಇದೆಯಾ? 93 ಸರ್ವೆ ನಂಬರ್ ಇದೆ. ಹಾ. ಅವ್ರದ್ದು ಅಲ್ಲಿ ಸೇರೋದು, ನಮ್ದು 92 ಇರೋದು. ಇಲ್ಲಿ ಬಂದವರು ನಮ್ದು ಜಾಗ ಅಂತ ಇದು ಮಾಡ್ತಾರೆ. ನಮ್ ಜಾಗ ನಾವು 93ರಲ್ಲಿ ಇರೋ ಸರ್ವೆ ನಂಬರ್ ಹತ್ತತ್ರ ಅವ್ರಿಗಿದೆ. ನಮ್ಗೆ ಹತ್ತತ್ರ ಚಿಕ್ಕಿದಿಲ್ಲ, ಸರ್ಕಾರ ಅವ್ರು ಕೊಟ್ಟಿಲ್ಲ, ಅದ್ರಿಗೆ ನಾವು ಕೇಸ್ ಹಾಕಿರೋದು. ಈ ಜಾಗ ಬಂದು ನಮ್ಗೆ ಅಂತ ಕೂತ್ಕೊಂಡು ಇವಾಗ ನೀವ್ ಅದಕ್ಕೆ ಏನ್ ಹೇಳ್ತೀರಾ? ಇವಾಗ ನಾವು ಕಾನೂನಿನ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಕೊಟ್ಟ ಮತ್ತೆ ನಾವು ಕಾನೂನಿಗೆ ಗೌರವ ದೌರ್ಜನ್ಯ ಯಾರನ್ನ ಹೇಳ್ತಾ ಇದಾರ? ಮತ್ತೆ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಎಲ್ಲ ಅವರೆಲ್ಲ ದೌರ್ಜನ್ಯ ಮಾಡ್ತಾ ಇದ್ರು. ತನ್ವೀರ್ ಖಾನ್. ನೀವೇನಾಗ್ಬೇಕು ಆ ಜಾಗಕ್ಕೆ? ನಮ್ ತಾಯಿದು ನಿಮ್ ತಾಯಿ ಜಾಗ. ಹೆಸರು, ನಿಮ್ ತಾಯಿಯವ್ರ ಹೆಸರು ಬೇಗಂ ಜಾದ್, ನಿಮ್ಮ ಹೆಸರು ತನ್ವೀರ್ ಖಾನ್. ಅದೇ ಕಾಂಪೌಂಡ್ ಆಗಿದ್ದಲ್ಲ, ಅದೆಲ್ಲ ತೆಕ್ಕಿ ಬಿಸಾಕ್ಬಿಟ್ಟು ನಮ್ಗೆ ಪೊಲೀಸರು ರಕ್ಷಣೆ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ರು, ಎಲ್ಲ ಮಾಡ್ತಾರೆ ಪೊಲೀಸರಿಗೆ. ನಮಗೆಲ್ಲ ನಮ್ದು ಜಾಗ ಅದು ನಮ್ಗಿನ್ನ ಹಕ್ಕತ್ರ ಬಂದಿಲ್ಲ. ನಾವೇ ಇರೋದು ಪರೀಕ್ಷೆಯಲ್ಲಿ. ಬೇರೆಯವ್ರು ಬಂದು ಹಿಂಸೆ ಕೊಟ್ಟರು ನಮ್ಗೆ. ಯಾರು ಹಿಂಸೆ ಕೊಡ್ತಾ ಇರೋದು? ಎಲ್ಲಪ್ಪ ಎಲ್ಲಪ್ಪ ಅವ್ರು ಬಂದು ಹಿಂಸೆ ಕೊಡ್ತಾರೆ.